ಸೊ ರಾಜ್ ಕುಟುಂಬದಿಂದ ಬಂದಿದ್ದೀರಾ ನೀವು. ಸೊ ಫಸ್ಟ್ ಫೀಮೇಲ್ ಲೀಡ್ ನೀವು ಆ ಫ್ಯಾಮಿಲಿಯಿಂದ. ಸೊ ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇರುತ್ತೆ, ನಿಮಗೆ ಆ ಪ್ರೆಷರ್ ಕೂಡ ಇರುತ್ತೆ ನಿಮಗೆ, ಲೈಕ್ ರೀಚ್ ಆಗಬೇಕು ಜನರ ಎಕ್ಸ್ಪೆಕ್ಟೇಷನ್ನ ಅಂತ. ಸೊ ಆ ಪ್ರೆಷರನ್ನು, ಆ ಎಕ್ಸ್ಪೆಕ್ಟೇಷನ್ನ ಸೊ ಹೇಗೆ ಹ್ಯಾಂಡಲ್ ಮಾಡ್ತೀರಾ ನೀವು? ಪ್ರೆಷರ್ ಅನ್ನೋದಕ್ಕಿಂತ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿರುತ್ತೆ. ನಮ್ಮನ್ನ ನಾವು ತುಂಬಾ ಸೀರಿಯಸ್ ಆಗಿ ತಗೊಂಡೇ ಇರೋದು ಒಳ್ಳೇದು ಅಂತ ನನಗನ್ಸುತ್ತೆ. ಅಂದ್ರೆ ಆಗ ಒಂದು ಈಗೋ ಇರ್ಲಿ, ಏನಾದ್ರೂ ಇರ್ಲಿ, ಒಬ್ರು ನಮಗೇನಾದ್ರು ಹೇಳ್ತಾರೆ ಅನ್ಕೊಳ್ಳಿ, ಬೇಜಾರು ಮಾಡ್ಕೊಳ್ಳೋದು, ಅದು ಯಾವುದು ನಮಗೆ ಏನೋ ಅನ್ಸೋದಿಲ್ಲ ಅಲ್ವಾ. ನಾವು ನಮ್ಮ ಒಂದು ಪಾತಲ್ಲಿ, ನಮ್ಮ ದಾರಿಲಿ ಕಷ್ಟಪಟ್ಟು ನಾವು ಕೆಲಸ ಮಾಡ್ತಾ ಹೋಗ್ತಾ ಇರ್ಬೋದು. ಭಯ ಕೂಡ ಇತ್ತು ನಮ್ಮ ಫ್ಯಾಮಿಲಿಲಿ. ಅದು ಹುಡುಗಿ ಯಾವ ಹುಡುಗಿರು ಇಲ್ಲ, ಹೆಣ್ಮಕ್ಳು ಸಿನಿಮಾ ಮಾಡಿರಲಿಲ್ಲ. ಬಟ್ ಕೆಲಸ ಮಾಡಿದಾಗ ನನಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದಕ್ಕಿಂತ ಇಂಡಿಪೆಂಡೆನ್ಸ್ ಸಿಕ್ತಲ್ಲ. ಒಂದ್ಸಲ ನಾ ಇಂಡಿಪೆಂಡೆನ್ಸ್ ಟೇಸ್ಟ್ ಮಾಡಿದ್ಮೇಲೆ ಇದನ್ನೂ ನಾನು ಮಾಡ್ಬೋದು ಅಂತ ನನಗೆ ಒಂದು ಫೀಲಿಂಗ್ ಬಂತು. ಸೊ ಆಗ ಒಂದು ಭಯ ಹೋಗಿ ಕಾನ್ಫಿಡೆನ್ಸ್ ಬಂದಾಗ ನಾನು ಫ್ಯಾಮಿಲಿಗೆ ಹೇಳಿದ್ದು. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.